ಗೌರಿನೇ ಜ್ಯುವೆಲ್ರಿ ಡಿಸೈನ್ ಮಾಡ್ತಿರೋದು ಅಂತ ವಿವೇಕ್ಗೆ ಗೊತ್ತಾಗಿ ಗೌರಿನ ಕಂಪನಿ MD ಮಾಡಿದ ವಿವೇಕ್. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೌರಿ ಕಲ್ಯಾಣ ಸೀರಿಯಲಲ್ಲಿ ಇವತ್ತಿನ ಎಪಿಸೋಡಲ್ಲಿ ಏನೇನೆಲ್ಲ ಅಪ್ಡೇಟ್ ಆಯಿತು ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂತಂದರೆ ಈ ಎಪಿಸೋಡ್ನ ಫಸ್ಟಿಂದ ಕೊನೆವರೆಗೂ ನೋಡಬೇಕಾಗುತ್ತೆ. ಹಾಗೆ ವಿಡಿಯೋ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗಬೇಡಿ. ಸೊ ವಿವೇಕ್ ಇದ್ಬಿಟ್ಟು ಗೌರಿನ ಆಫೀಸ್ಗೆ ಕರ್ಕೊಂಬಂದಿರ್ತಾನೆ. ಮಿಡ್ಲ್ ಕ್ಲಾಸ್ ಪ್ರಾಜೆಕ್ಟಿಗೆ ಮೀಟಿಂಗ್ ಇರುತ್ತೆ, ಸೊ ಅದಕ್ಕೋಸ್ಕರ ಕರ್ಕೊಂಬಂದಿರ್ತಾನೆ. ಸೊ ಆಗ ಪಿಂಕಿ ಇದ್ಬಿಟ್ಟು ಗೌರಿ ಮತ್ತು ವಿವೇಕನ ನೋಡಿಬಿಟ್ಟು ಗೌರಿಗೆ ಹೇಳ್ತಾಳೆ, ಥ್ಯಾಂಕ್ಸ್ ಮೇಡಮ್, ನೀವು ನಂದು ಅರ್ಧ ಟೆನ್ಷನ್ನ ಕಮ್ಮಿ ಮಾಡಿಬಿಟ್ರಿ, ನೀವೇ ಡಿಸೈನ್ ಮಾಡ್ತಾಯಿದ್ದೀರ ಅಂತ ಬಾಸ್ ಕೇಳ್ಬಿಟ್ಟು ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ, ನನಗೆ ಅದರಿಂದ ತುಂಬಾ ಟೆನ್ಷನು, ತುಂಬಾ ಭಯ ಆಗೋಗ್ಬಿಟ್ಟಿತ್ತು, ಸುಳ್ಳು ಹೇಳ್ಕೊಂಡು ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಗಿತ್ತು ಅಂತ ಹೇಳ್ಬಿಟ್ಟು ಗೌರಿಗೆ ಹೇಳ್ತಾಳೆ. ಸೊ ಆಗ ವಿವೇಕು ಅಲ್ಲೇ ಇರ್ತಾನೆ. ಸೊ ವಿವೇಕ್ ಇರೋದನ್ನು ಅವಳು ಪಿಂಕಿ ನೋಡಿರೋದಿಲ್ಲ. ಸೊ ಅದಕ್ಕೆ ಗೌರಿ ಇದ್ಬಿಟ್ಟು ಸನ್ನೆ ಮಾಡ್ತಾಳೆ, ಹಿಂದ್ಗಡೆ ಇದ್ದಾರೆ ಅಂತ ಹೇಳಿ. ಆದ್ರೂ ಪಿಂಕಿ ಏನು ಕೇರೆ ಮಾಡೋದಿಲ್ಲ. ಆಮೇಲೆ ವಿವೇಕ್ ಕಡೆ ನೋಡ್ಬಿಟ್ಟು ಫುಲ್ ಶಾಕ್ ಆಗ್ತಾಳೆ. ಅದಾದಮೇಲೆ ಹೇಳ್ತಾಳೆ, ಥ್ಯಾಂಕ್ ಯು ಸರ್ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅದಾದಮೇಲೆ ಥ್ಯಾಂಕ್ ಯು ಸರ್, ನಿಮ್ಮ ವೈಫನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ, ಅವರು ಅಷ್ಟು ಚೆನ್ನಾಗಿ ಡಿಸೈನ್ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಗುರುತಿಸಿ ಇದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅದಕ್ಕೆ ಆಮೇಲೆ ವಿವೇಕ್ ಇದ್ಬಿಟ್ಟು ಅವಳು ನೋಡ್ಬಿಟ್ಟು ನಗ್ತಾ ಹೇಳ್ತಾನೆ, ಸೊ ನೀವೆಂಥ ಮೋಸ ಮಾಡಿದ್ದೀರ ಅನ್ನೋದು ಗೊತ್ತಿದೆಯಾ, ಇವಳು ತ್ರಿಷಾ ಅಂತ ಹೇಳ್ಕೊಂಡು ನನಗೆ ಮೋಸ ಮಾಡಿದ್ದೀರ, ಕಂಪನಿಗೆ ನೀವು ಮೋಸ ಮಾಡಿದ್ದೀರಾ, ಸೊ ನೀವೇ ನಿಜ ಹೇಳ್ಬೋದಿತ್ತಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಆದರೆ ಆವಾಗ ಪಿಂಕಿ ಇದ್ಬಿಟ್ಟು, ಸರ್ ನಾನು ಹೇಳಬೇಕು ಅಂತ ಇದ್ದೆ, ಮ್ಯಾಮೇ ಅದಕ್ಕೆ ಒಪ್ಕೊಳ್ಳಿಲ್ಲ, ಅದಕ್ಕೋಸ್ಕರ ಹೇಳಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದಾದಮೇಲೆ ಅವಳು ಗಂಡ ಸ್ಯಾಡಿಸ್ಟು ಅದು ಇದು ಅಂತ ಹೇಳ್ಬಿಟ್ಟು ನನ್ನ ಹತ್ರನೇ ನನಗೆ ಬಯಸಿದ್ದೀರಾ ನೀವು, ಇದಕ್ಕೆ ನಿಮಗೆಲ್ಲ ಪನಿಷ್ಮೆಂಟ್ ಆಗಲೇಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಪಿಂಕಿ ಆ ಪನಿಷ್ಮೆಂಟಾ ಅಂತ ಹೇಳ್ಬಿಟ್ಟು ಫುಲ್ ಶಾಕ್ ಆಗ್ತಾಳೆ. ಅದಕ್ಕೆ ಇವಾಗ ನಿಮಗಿರುವಂತಹ ಡಿಸೈನರ್ ಪೋಸ್ಟಿಂದ ತೆಗೆದ್ಬಿಟ್ಟು ಅಸಿಸ್ಟೆಂಟ್ ಡಿಸೈನರ್ ಪೋಸ್ಟಿಗೆ ಕಳಿಸ್ತಾ ಇದ್ದೀನಿ ನಿಮಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದಕ್ಕೆ ಪಿಂಕಿ ಇದ್ಬಿಟ್ಟು, ಸರ್ ನನಗೆ ಒಳ್ಳೆ ಪೋಸ್ಟಲ್ಲಿದ್ದೀನಿ, ಒಳ್ಳೆ ಕಂಪನಿಯಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ಮನೇಲಿ ಮದುವೆ ಫಿಕ್ಸ್ ಮಾಡ್ತಾಯಿದ್ದಾರೆ, ಇವಾಗ ನೀವು ನನಗೆ ಡಿಸೈನರ್ ಪೋಸ್ಟಿಂದ ತೆಗೆದಾಕ್ಬಿಟ್ರೆ ನನ್ನ ಮದುವೆ ಆಗೋದು ತುಂಬ ಕಷ್ಟ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೋತಾಳೆ. ಸೊ ಅದಕ್ಕೆ ಗೌರಿ ಹತ್ರ ಬಂದುಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ, ಮ್ಯಾಮ್ ನೀವಾದರೂ ಹೇಳಿ ಅಂತ ಹೇಳ್ಬಿಟ್ಟು. ಆಗ ಗೌರಿ ಇದ್ಬಿಟ್ಟು, ಸರ್ ಅವರು ಅವಳ ಮದುವೆಗೆ ಯಾಕೆ ನಾವು ಪ್ರಾಬ್ಲಮ್ ಮಾಡೋದು, ಸೊ ನಾನೇ ಬೇಕಾದ್ರೆ ಅಸಿಸ್ಟೆಂಟ್ ಡಿಸೈನರ್ ಆಗಿ ವರ್ಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಅದಕ್ಕೆ ವಿವೇಕ್ ಇದ್ಬಿಟ್ಟು, ನಾನು ಆಲ್ರೆಡಿ ಡಿಸೈಡ್ ಮಾಡಾಯಿತು, ನಾನು ಕಂಪನಿ MD, ಸೊ ನಾನು ಡಿಸೈಡ್ ಮಾಡಿದ್ರೆ ಅದೇ ಫೈನಲ್ ಡಿಸಿಷನು, ಸೊ ಅವ್ರು ಮಾಡಿರೋ ತಪ್ಪಿಗೆ ಇದೇ ಪನಿಷ್ಮೆಂಟು, ನಿನ್ನ ಗಂಡ ನನ್ನ ಬಾಯಿಂದನೇ ನನಗೆ ಬಯಸಿದ್ಯಾ ನೀನು, ನನ್ನ ಗಂಡ ಸ್ಯಾಡಿಸ್ಟು ಅದು ಇದು ಅಂತ ಹೇಳ್ಬಿಟ್ಟು, ಸೊ ಇದಕ್ಕೆಲ್ಲ ಪನಿಷ್ಮೆಂಟ್ ಆಗಲೇಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದಾದಮೇಲೆ ಪಿಂಕಿ ಇದ್ಬಿಟ್ಟು, ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ಆಲ್ರೆಡಿ ನಾನು ಫೈನಲಿ ಡಿಸೈಡ್ ಮಾಡಾಯಿತು, ಮತ್ತೇನು ಚೇಂಜಸ್ ಇಲ್ಲ ಅಂತ ಹೇಳ್ಬಿಟ್ಟು ವಿವೇಕ್ ಹೇಳ್ತಾನೆ. ಸೊ ಅದಾದಮೇಲೆ ಪಿಂಕಿ ಇದ್ಬಿಟ್ಟು, ಮ್ಯಾಮ್ ನಿಮ್ಮ ಥರ ಮೇಡ್ ಫಾರ್ ಈಚ್ ಅದರ್ ಗಂಡನೇ ನನಗೂ ಸಿಗಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಅದಕ್ಕೆ ವಿವೇಕು ಮತ್ತು ಗೌರಿ ಇದ್ಬಿಟ್ಟು ಇಬ್ಬರು ಮುಖ ನೋಡಿಕೊಂಡು ಹೇಳ್ತಾರೆ, ಸೊ ನಾವು ಮೇಡ್ ಫಾರ್ ಈಚ್ ಅದರ್ ಅಂತ ಯಾರು ಹೇಳಿದ್ದು ಅಂತ ಹೇಳ್ಬಿಟ್ಟು ಅವರಿಬ್ಬರೂ ಪಿಂಕಿ ಮುಂದೆ ಜಗಳ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನಿನ್ನಿಂದ ನನಗೆ ನೆಮ್ಮದಿ ಇಲ್ಲ ಹಾಗೆ ಹೀಗೆ ನೀನು ಕಾಗೆಗೆ ಹೋಗಿ ಅಂತ ಹೇಳ್ಕೊಂಡು ಇಬ್ಬರೂ ಆಫೀಸ್ ಅನ್ನೋದನ್ನು ಮರೆತುಬಿಟ್ಬಿಟ್ಟು ಇಬ್ಬರೂ ಜಗಳ ಮಾಡಿಕೊಂಡು ನಿಂತಿರ್ತಾರೆ. ಅದನ್ನು ಪಿಂಕಿ ನೋಡಿಕೊಂಡು ನಿಂತಿರ್ತಾಳೆ. ಆಮೇಲೆ ಅವಳಿಗೆ ಏನೋ ಒಂಥರ ಶಾಕ್ ಹೋಗ್ಬಿಡುತ್ತೆ, ಇದೇನಿದು, ನಾನು ಇವ್ರ ಥರನೇ ಗಂಡ ಸಿಗಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ರೆ ನನ್ನ ಮುಂದೆನೇ ಜಗಳ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ನಿಂತಿರ್ತಾಳೆ. ಸೊ ಅದಾದಮೇಲೆ ಈ ಕಡೆಯಿಂದ ಇನ್ನೊಬ್ಬರು ಆಫೀಸರ್ ಬಂದುಬಿಟ್ಟು, ಸರ್ ಮೀಟಿಂಗಿಗೆ ಎಲ್ಲ ಬಂದಿದ್ದಾರೆ, ಮೀಟಿಂಗಿಗೆ ಬನ್ನಿ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಅದಕ್ಕೆ ಮೀಟಿಂಗ್ ಎಲ್ಲ ರೆಡಿ ಇದೆ ಬನ್ನಿ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಅದಾದಮೇಲೆ ಅವರಿಬ್ಬರು ಜಗಳನ ಸ್ಟಾಪ್ ಮಾಡಿಬಿಟ್ಟು ಇಬ್ಬರು ಮೀಟಿಂಗ್ ಹಾಲಿಗೆ ಹೋಗ್ತಾರೆ. ಸೊ ಈ ಕಡೆ ಪಿಂಕಿ ಇದ್ಬಿಟ್ಟು, ಮೇಡ್ ಫಾರ್ ಇವ್ರ ಥರ ಗಂಡ ಸಿಗಲಿ, ಇವರಿಬ್ಬರು ನಡುವೆ ನಂದೆಲ್ಲಿ ಕೆಲಸ ಹೋಗುತ್ತೋ, ನನ್ನ ಮದುವೆಯಲ್ಲಿ ಬಲಿಯಾಗೋಗುತ್ತೋ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿಕೊಂಡು ನಿಂತ್ಕೋತಾಳೆ. ಸೊ ಅದಾದಮೇಲೆ ಇಬ್ಬರೂ ಮೀಟಿಂಗ್ ಹಾಲಿಗೆ ಹೋಗ್ತಾರೆ. ಹೋದ್ಮೇಲೆ ವಿವೇಕ್ ಇದ್ಬಿಟ್ಟು ಗೌರಿಗೆ ನಿನಗೆ ಸ್ವಲ್ಪ ಟ್ರೈನಿಂಗ್ ಎಲ್ಲ ನಾನು ಕೊಡೋದಿದೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೊ ಅದಕ್ಕೆ ಏನು ಟ್ರೈನಿಂಗು ಅಂತ ಕೇಳ್ತಾಳೆ. ಸೊ ಇವಾಗ ಬರ್ತಿರೋಂತಹ ಕ್ಲೈಂಟ್ ಜೊತೆ ನೀನು ಯಾವ ಥರ ಬಿಹೇವ್ ಮಾಡಬೇಕು ಎಲ್ಲ ನಾನು ಹೇಳ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಗೌರಿಗೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದನ್ನು ನೀವು ಮನೇಲೇ ಹೇಳ್ಕೊಡ್ಬೋದಿತ್ತಲ್ಲ, ಅದನ್ನು ನಾನು ಆಫೀಸಿಗೆ ಕರ್ಕೊಂಬಂದು ಹೇಳ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಗೌರಿ ಕಾಮಿಡಿ ಮಾಡ್ತಾಳೆ. ಅದಕ್ಕೆ ಮನೆಯಲ್ಲಿ ಹೇಳ್ಕೊಡೋದೇ ಬೇರೆ, ಆಫೀಸಲ್ಲಿ ಹೇಳ್ಕೊಡೋದೇ ಬೇರೆ,
ಸೊ ಆಫೀಸ್ಗೆ ಯಾವ ಥರ ಬೇಕೋ ಆ ಥರ ನಾನು ನಿನಗೆ ರೆಡಿ ಮಾಡಬೇಕಲ್ವ ಹಾಗೆ ಹೀಗೆ ಅಂತ ಹೇಳ್ತಾನೆ. ಸೊ ಅದಕ್ಕೆ ಗೌರಿ ಇದ್ಬಿಟ್ಟು ಏನು ಲವ್ ಕ್ಲಾಸಾ ಅಂತ ಕೇಳ್ತಾಳೆ. ಅದಕ್ಕೆ ಲವ್ ಕ್ಲಾಸೆಲ್ಲ ಮೀಟಿಂಗು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೊ ಅದಾದಮೇಲೆ ಗೌರಿ ಸ್ವಲ್ಪ ರೊಮ್ಯಾಂಟಿಕ್ಕಾಗಿ ವಿವೇಕ್ ಹತ್ರ ಹೋಗ್ತಾಳೆ. ಆಮೇಲೆ ವಿವೇಕ್ ಇದ್ಬಿಟ್ಟು ಕೋಪ ಮಾಡ್ಕೋತಾನೆ. ಸೊ ಅದಾದಮೇಲೆ ಹೇಳ್ತಾನೆ, ಅವ್ನ ಸೀಟಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟು ಹೇಳ್ತಾನೆ, ಸೊ ಕ್ಲೈಂಟ್ ಬರ್ತಾರೆ, ಸೊ ಅವ್ರ ಜೊತೆ ಯಾವ ಥರ ಬಿಹೇವ್ ಮಾಡಬೇಕಂತ ನಾನು ಹಿಂಗೆ ಹೇಳ್ಕೊಡ್ಬೇಕು, ಆ ಸೀಟಲ್ಲಿ ಕುತ್ಕೊ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೊ ಗೌರಿಗೆ ವಿವೇಕು ಏನೇನೆಲ್ಲ ಹೇಳ್ಕೊಡ್ತಾನೆ ಆಫೀಸಲ್ಲಿ ಅಂತ ಹೇಳ್ಬಿಟ್ಟು. ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂತಂದರೆ ನೆಕ್ಸ್ಟ್ ಎಪಿಸೋಡ್ವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಹಾಗೆ ವೀಡಿಯೋ ಯಾವ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ವೀಡಿಯೋಗೊಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗಬೇಡಿ. ಸೊ ಥ್ಯಾಂಕ್ ಯು ಆಲ್, ಸಿ ಯು ಇನ್ ದಿ ನೆಕ್ಸ್ಟ್ ಎಪಿಸೋಡ್.